ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಜನತೆ ಹೆಚ್ಚಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಜೀಗವಾಯು ಬಾಯ್ಸ್ ಪರವಾಗಿ ಕೋರಿಕೊಳ್ಳುತ್ತೇವೆ. ಏನೇನೆಲ್ಲ ಕಾರ್ಯಕ್ರಮ ಇದೆ? ಬೃಹತ್ ಆರೋಗ್ಯ ತಪಾಸಣಾ, ಅನ್ನದಾಸೋಹ, ಸಿಪಾನಿ ಆಶ್ರಮದಲ್ಲಿ ರಕ್ತದಾನ ಶಿಬಿರ, ಆಶಾ ಕಾರ್ಯಕರ್ತರಿಗೆ ಸಮವಸ್ತ್ರ ಕೊಡುವುದು, ಇನ್ನೂ ಹೆಚ್ಚಾದ ಸಮಾಜ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಜಿಗಣಿ, ಸರ್ಜಾಪುರ, ಹತ್ತಿಬೆಲೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲುಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿ ಆ ಗ್ರಾಮದಲ್ಲಿ ಕ್ಯಾಂಪ್ ಇರ್ತಕ್ಕಂಥದ್ದು, ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದರ ಸದುಪಯೋಗ ಎಲ್ಲ ಪಡ್ಕೋಬೇಕು. ಮತ್ತು ಸಿಪಾನಿ ಸೇವಾಶ್ರಮದಲ್ಲಿ ಸುಮಾರು ಒಂದು 500-600 ಜನಕ್ಕೆ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಇರ್ತಕ್ಕಂಥದ್ದು, ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ, ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು. ಮತ್ತು HD ಕೋಟೆ ತಾಲೂಕಲ್ಲಿ ಅವತ್ತು ಸಂಜೆ 20ನೇ ತಾರೀಕು ಸಂಜೆ ಅಲ್ಲೂ ಸಹ ಶಾಲಾ ಮಕ್ಕಳಿಗೆ ಆಡಿ ಅಂದ್ರೆ ಹೇಳ್ತಾರೆ ಕಾಡಂಚಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ, ಒಂದು 2-3 ಹಳ್ಳಿ ಅಲ್ಲಿ ತಗೊಂಡಿದ್ವಿ, ಅಲ್ಲಿ ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಸಮವಸ್ತ್ರ ಮತ್ತು ಶಾಲಾ ವಸ್ತು. ಆತ್ಮೀಯ ಸ್ನೇಹಿತರಾದಂಥ SK ಗೌರೀಶ್ ಅವರ ಹುಟ್ಟುವ ಹಬ್ಬವನ್ನ GKY ಬಾಯ್ಸ್, ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಬಳಗ, ಗೌರೀಶ್ ಅಭಿಮಾನ ಬಳಗ, ನಿಸರ್ಗ ಸೇವಾ ಸಂಸ್ಥೆ ಚಂದಾಪುರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 20/5/2025 ತಾಲೂಕು ಮಟ್ಟದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ, ಅಂಗನವಾಡಿ ಸಹಾಯಕರಿಗೆ, ಆಶಾ ಕಾರ್ಯಕರ್ತರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಬಹಳ ಮುಖ್ಯವಾಗಿ ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಇವರ ಒಂದಿದು, ಮತ್ತೆ ಆಕ್ಸ್ಫರ್ಡ್ ಆಸ್ಪತ್ರೆ ಯಡವನಹಳ್ಳಿ, ಇಮೋಕೇರ್ ರಕ್ತನಿಧಿ ಕೇಂದ್ರ ಜಿಗಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಲ್ಲಿ ರಕ್ತದಾನವನ್ನ ಮಾಡ್ತಕ್ಕಂಥ ಕೆಲವು ಯುವಕರು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಸಹಾಯ ಮಾಡಿ ಬಿಲ್ಲಲ್ ಕಡಿತ ಆಗಿರ್ಬೋದು, ಆಪರೇಷನ್ಗಳಾಗಿರ್ಬೋದು, ಮತ್ತೆ ಸ್ಕೂಲ್ ಮಕ್ಕಳು ಬಟ್ಟೆ ಬರಿಗಳು, ಶೂಗಳು, ಮತ್ತೆ ಫೀಸ್ ಕಟ್ಟೋ ವಿಚಾರದಲ್ಲಾಗಿರ್ಬೋದು, ಅದನ್ನೆಲ್ಲ ಪ್ರಚಾರ ಮಾಡದೆ ಹಿಂಬದಿನಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆ ಒಂದು ವ್ಯಕ್ತಿತ್ವ ಹೊಂದಿರುವಂತ ಗೌರೀಶ್ ಅಣ್ಣವ್ರಿಗೆ ಎಲ್ಲ ಸಾರ್ವಜನಿಕವಾಗಿ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ನಿಮ್ಮ ಮಾರ್ಗದರ್ಶನಗಳು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವ್ರ ಹೆಸರಲ್ಲಿ ಅವ್ರ ಹುಟ್ಟುಹಬ್ಬಕ್ಕೆ ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಸಾರ್ವಜನಿಕರು ಇದು ಸದುಪಯೋಗ ಪಡಿಸ್ಕೋಬೇಕು. ವಿಶೇಷವಾಗಿ ಹುಟ್ಟುಹಬ್ಬ ಒಂದೇ ದಿನಾಂಕದಿಂದ ಇಲ್ದಿದ್ರು ಕೂಡ ವರ್ಷ ಪೂರ್ತಿಯಾಗಿ ನಿಮ್ಗೆ ಏನೇ ಕಷ್ಟ ಸುಖಗಳಿದ್ರು ಅವ್ರ ಕೈಯಲ್ಲಾದಂತ ಸಹಾಯ ಖಂಡಿತವಾಗ್ಲೂ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಕೊಡ್ತಾರೆ ಅವರು. ಹಾಗಾಗಿ ಮಕ್ಕಳಿಗೆ ಎಲ್ಲಾದ್ರೂ ಶುಲ್ಕ ವ್ಯವಸ್ಥೆ ಸಣ್ಣ ಪಣ ಇದ್ದು, ಮತ್ತೆ ಬುಕ್ಸು, ಬ್ಯಾಗು, ಶೂ ಮಕ್ಕಳಿಗೆ ಏನಾದ್ರೂ ಅವಶ್ಯಕತೆ ಇದ್ರೆ ವರ್ಷ ಪೂರ್ತಿನಲ್ಲಿ ಯಾರು ಬೇಕಾದ್ರೂ ಕೂಡ ಅವ್ರನ್ನ ಭೇಟಿ ಮಾಡ್ಬೋದು. ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಸಿಗ್ತದೆ ಅಂತ ಭರವಸೆಯನ್ನು ಕೊಡ್ತೀವಿ. ಹಾಗಾಗಿ ಏನ್ 20ನೇ ತಾರೀಕು 46ನೇ ವರ್ಷದ ಹುಟ್ಟುಹಬ್ಬ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬ, ಅದಕ್ಕೆ ನೀವೆಲ್ಲ ಬಂದು ಆಗಮಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೈ ಭೀಮ್. ಮಂಗಳವಾರ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಗೌರೀಶ್ ಅವರಿಗೆ ಮುಂಚಿತವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಮೊದಲಿಗೆ. ಮತ್ತೆ ನಮ್ಮ ಸ್ನೇಹಿತರಾದಂತಹ ರಾಮಸ್ವಾಮಿ ಅವರು ಹೇಳ್ದಂಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅವರನ್ನು ಅವರು ತೊಡಗಿಸ್ಕೊಂಡು ಬಡಬಗ್ಗರಿಗಾಗಲಿ ಶಾಲಾ ಮಕ್ಕಳಿಗಾಗಲಿ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಗೌರೀಶ್ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಮುಂಚಿತವಾಗಿ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನು ನಾನು ಕೋರ್ತಿದ್ದೇನೆ. ಮತ್ತು ಇದೇ ರೀತಿ ಈಗ ಏನು ಉಚಿತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ಆರೋಗ್ಯದ ಬಗ್ಗೆ, ಎಲ್ಲರೂ ಸಹ
ಇದನ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಏರುಪೇರುಗಳನ್ನ ಸರಿ ಮಾಡ್ಕೊಳ್ಳೋ ಕೆಲವರು ಸುಮಾರು ಜನ ಪಾಪ ದುಡ್ಡು ಕಾಸು ಕೊಟ್ಟು ಹೋಗಕ್ ಆಗದೆ ಇರಬಹುದು. ಮತ್ತೆ ಆಸ್ಪತ್ರೆಗಳು ದೂರ ಇರತಕ್ಕಂತ ಒಂದು ವಿಚಾರದಲ್ಲಿ ಕೆಲವರು ಹೋಗೋದು ಬೇಡ ಬಿಡು ಅಂತ ಮನೆಯಲ್ಲೇ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಸಹ ನಿಮ್ಮ BP, ಶುಗರು ಮತ್ತೆ ಕಣ್ಣಿನ ಸಮಸ್ಯೆಗಳು ಅದನ್ನೆಲ್ಲ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ದೇವರಾಜ್ ನಾಯ್ಕ ಅವರು ಬಹಳ ಚೆನ್ನಾಗಿ ಎಲ್ರಿಗೂ ಸಹ ವ್ಯವಸ್ಥೆ ಮಾಡಿರ್ತಾರೆ. 9:00 ಸ್ಟಾರ್ಟ್ ಆಗ್ತದೆ ಸಿಂಗನಗರ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಮುಂಭಾಗ. ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸ್ಕೊಂಡು ಯಶಸ್ವಿಗೊಳಿಸ್ಕೋಬೇಕಾಗಿ ಆ ಕಾರ್ಯಕ್ರಮವನ್ನು ನಾನು ಎಲ್ಲರ ಸಮ್ಮುಖದಲ್ಲಿ ನಾನು ಕೋರ್ಕೊಳ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಅವ್ರು ಹೇಳ್ದಂಗೆ ಇದೊಂದು ನೆಪ ಅಷ್ಟೇ. ಅವ್ರು ವರ್ಷ ಪೂರ್ತಿ ಒಂದು ಯಾವುದೋ ಒಂದು ಆಶ್ರಮದಲ್ಲಿ ಹೋಗಿ ಅಲ್ಲಿ ಬಡ ಮಕ್ಕಳಿಗೋ ಅಥವಾ ಇನ್ನೊಬ್ರಿಗೋ ವೃದ್ಧರಿಗೋ ಸಹಾಯ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ಯಾರಿಗೋ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಆಲ್ರೆಡಿ ತುಂಬಾ ಹೇಳಿದ್ದಾರೆ. ಈಗ ಅದು ಹೇಳ್ತಾ ಇದ್ರೆ ಮತ್ತೆ ಮತ್ತೆ ರಿಪೀಟ್ ಆಗ್ತವೆ. ಆಮೇಲೆ ಇನ್ನೇನೋ ಕನ್ನಡದ ಪರವಾಗಿ ಹೋರಾಟಗಳು ಬಂದಾಗ ಅಲ್ಲಿರ್ತಾರೆ, ಸದಾ ಮುಂಚೂಣಿನಲ್ಲಿ ಇರ್ತಾರೆ. ಹೀಗೆ ಆಮೇಲೆ ಯಾವ್ದೋ ಸ್ಪೋರ್ಟ್ಸ್ ಮಾಡಬೇಕು, ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಅಂದ್ರೆ ಅಲ್ಲಿರ್ತಾರೆ. ಸೊ ಅವರಿಗೆ ಸಮಾಜಮುಖಿಗೆ ಅವರಿಗೆ ಬೌಂಡ್ರಿನೇ ಇಲ್ಲ. ಬರೀ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಏನು ಅನ್ಸುತ್ತೋ ಸಮಾಜಮುಖಿ ಕೆಲಸಗಳು ಖಂಡಿತ. ಆಮೇಲೆ ಪರಿಸರವಾಗಿ ಎಷ್ಟೋ ಗಿಡಗಳನ್ನ ಇಟ್ಟಿದ್ದಾರೆ. ಸೊ ಹೀಗಾಗಿ ಈ ಕೆಲಸಗಳು ಸದಾ ಮುಂದುವರಿತಾ ಇರ್ತವೆ, ಹಿಂದೇನೂ ಮಾಡಿದ್ದಾರೆ, ಮುಂದುವರಿತಾ ಇರ್ತವೆ. ಅವ್ರಿಗೆ ಈ ಕೆಲಸಗಳು ಮಾಡೋದಕ್ಕೆ ಅವ್ರಿಗೆ ಹೆಚ್ಚು ಶಕ್ತಿಯನ್ನು ನೀಡಲಿ, ಅವ್ರು ಇನ್ನೂ ಸದಾ ಮುಂದುವರಿಸ್ಕೊಂಡು ಹೋಗ್ಲಿ. ಅದ್ರ ಜೊತೆಗೆ ಈಗ GKY ಬಾಯ್ಸ್ ಏನ್ ಮಾಡ್ತಾ ಇದ್ದಾರೆ, ಸಿಂಗನಗರದ ಯುವಕರು ಯುವಮಿತ್ರರು, ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವ್ರ ಮೇಲೆ ಇರುವಂತ ಪ್ರೀತಿ ಅಭಿಮಾನದಿಂದ ಅವ್ರು ಪ್ರತಿ ವರ್ಷ ನಾವು ನೋಡಿದಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಸಾರ್ ಹೇಳ್ದಂಗೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ. ಸ್ವಲ್ಪ ವಯಸ್ಸಾಗಿರೋರ್ಗೆ ಗೊತ್ತಿರ್ಬೋದು, ಅವ್ರಿಗೆ ಪೊರೆ ಬಂದಾಗ ಉಚಿತವಾಗಿ ಆಪರೇಷನ್ ಮಾಡೋದು, ಉಚಿತವಾಗಿ ಅವರಿಗೆ ಕನ್ನಡಕಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಕೆಲಸಗಳು ಅವ್ರಿಗೆ ಯಾರು ಹೇಳಿ ಮಾಡೋಂಥದ್ದಲ್ಲ, ಎಲ್ಲಾ ಸಂಪಾದನೆ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಆದ್ರೆ ಈ ಸಮಾಜಮುಖಿ ಕೆಲಸಗಳು ಬರೀ ಕೆಲವೊಬ್ಬರು ಮಾತ್ರ ಮಾಡೋಕೆ ಬರೋದು. ಅದರಲ್ಲಿ ಸದಾ ಮುಂಚೂಣಿಯಾಗಿ ನಾವು ನೋಡ್ತಾ ಇರೋದು ಗೌರೀಶಣ್ಣವರು. ಅವ್ರಿಗೆ ಭಗವಂತ ಬುದ್ಧ ಅಂಬೇಡ್ಕರ್ ಅವರು ಈ ಕೆಲಸಗಳು ಮಾಡೋಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟು ಅವ್ರು ಇನ್ನೂ ಕಾಪಾಡಲಿ. ಸದಸ್ಯರು ಸಿಂಗನಗರ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಹಾಗೂ ರಾಜ್ಯಾಧ್ಯಕ್ಷರು ಯುವ ಘಟಕ ಕನ್ನಡ ಜಾಗೃತಿ ವೇದಿಕೆ ಇವರ 46ನೇ ಹುಟ್ಟುಹಬ್ಬದ ಅಂಗವಾಗಿ ಸಿಂಗನಗರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಪ್ರತಿ ಸಾರಿಯಂತೆ ಈ ಸಾರಿನೂ ಕೂಡ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶಿಬಿರದಲ್ಲಿ ತಾಲೂಕಿನ ಎಲ್ಲ ಭಾಗದ ಎಲ್ಲ ಗ್ರಾಮದ ಜನಸಾಮಾನ್ಯರಿಗೆ, ನಾಗರಿಕ ಬಂಧುಗಳಿಗೆ ಉಚಿತವಾಗಿ BP, ಶುಗರು, ECG, ಕಣ್ಣಿನ ಪರೀಕ್ಷೆ, ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡುವಂಥದ್ದು, ಉಚಿತವಾಗಿ BPL ಕಾರ್ಡ್ ಧಾರಕರಿಗೆ ಉಚಿತವಾಗಿ ಕಣ್ಣಿನ ಪೊರೆ ಆಪರೇಷನ್ ಮಾಡುವಂಥದ್ದು, ಜೊತೆಗೆ ಸ್ತ್ರೀರೋಗ ತಜ್ಞರು, ಮಕ್ಕಳ ತಜ್ಞರು, ಕೀಲು ಮತ್ತು ಮೂಳೆ ತಜ್ಞರು ಎಲ್ರಿಗೂ ಕೂಡ ಸಾಮಾನ್ಯ ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡುವಂಥದ್ದು. ಸೊ ಇದೆಲ್ಲದೂ ಕೂಡ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಇವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಯೋಜನೆ ಮಾಡಲಾಗಿದೆ. ಈ ಒಂದು ಶಿಬಿರಕ್ಕೆ ಪ್ರಸಿದ್ಧ ಆಸ್ಪತ್ರೆಗಳಾಗಿರುವಂಥ ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ, ಆಕ್ಸ್ಫರ್ಡ್ ಆಸ್ಪತ್ರೆ ಯಡವನಹಳ್ಳಿ ಹಾಗೂ ಮುಖ್ಯವಾಗಿ ಈ ಒಂದು ಶಿಬಿರವನ್ನು GKY ಬಾಯ್ಸ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಬಳಗ, ಗೌರೀಶಣ್ಣನವರ ಅಭಿಮಾನಿ ಬಳಗ, ನಿಸರ್ಗ ಸೇವಾ ಸಂಸ್ಥೆ ಇವರೆಲ್ಲರೂ ಕೂಡ ಜೊತೆಗೂಡಿ ಹಾಗೂ ಅವರ ಸ್ನೇಹಿತರ ಬಳಗ, ಕುಟುಂಬ ವರ್ಗ ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅವರ ಒಂದು ಹುಟ್ಟುಹಬ್ಬಕ್ಕೆ ಯುವಕರ ಮಂಡಳಿ ಹಾಗೂ ಅವರ ಸ್ನೇಹಿತ ಮಂಡಳಿ ರಕ್ತದಾನವನ್ನು ಮಾಡೋದ್ರ ಮೂಲಕ ಅವರಿಗೆ 46ನೇ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರೋದಕ್ಕೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ. ಸೊ ತಾಲೂಕಿನಾದ್ಯಂತ ಜನಸಾಮಾನ್ಯರು ಆನೇಕಲ್ಲಿನ ವಿವಿಧ ಭಾಗಗಳಿಂದ ಬಂದು ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೊಂಡು ಆ ಒಂದು ಶಿಬಿರದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಮೂಲಕ ಗೌರೀಶಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರಿ ಆ ಒಂದು ಶಿಬಿರದಲ್ಲಿ ನಾವು ಕೂಡ ರಕ್ತದಾನವನ್ನು ನೀಡಿ ಸಮಾಜಕ್ಕೆ ಮಾದರಿ ಆಗಬೇಕು ಅಂತ ನಾವು ಈ ಮಾಧ್ಯಮ ಮಿತ್ರರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಶಿಬಿರದ ಜೊತೆಗೆ ಪೌರ ಕಾರ್ಮಿಕರಿಗೆ, ಆಶಾ ವರ್ಕರ್ಗೆ ಹಾಗೂ ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳನ್ನು ಮತ್ತು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮತ್ತು ಅನಾಥಾಶ್ರಮಗಳಿಗೆ
ನಮ್ಮ ನೆಚ್ಚಿನ ಗೆಳೆಯ, ಹುಚ್ಚುವ ಗೆಳೆಯ, ಆತ್ಮೀಯ ಸ್ನೇಹಿತ ಗೌರೀಶ್ ಅವರಿಗೆ ಒಂದಿನ ಮುಂಚಿತವಾಗಿ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ನಿಮ್ಮೆಲ್ಲ ಸಮ್ಮುಖದಲ್ಲಿ ಹೇಳ್ತಾ, ಏನು ನಮ್ಮ ಗೌರೀಶ್ ಹುಟ್ಟು ಹೋರಾಟಗಾರರು, ಕಾಂಡಪಾರ ಹೋರಾಟಗಾರರು, ಸಮಾಜಮುಖ ಸೇವೆಗೆ 15-20 ವರ್ಷ ಸಮಾಜಮುಖ ಸೇವೆಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ ಕಲಿಕಾ ವಸ್ತುಗಳು ವಿತರಣೆದು, ಬ್ಯಾಗ್ಸು, ಪುಸ್ತಕ ಮತ್ತು ಬಡ ಮಕ್ಕಳಿಗೆ ಎಲ್ಲ ರೀತಿ ಆಸ್ಪತ್ರೆ ಮತ್ತು ರೋಗಿಗಳಿಗೆ ಸಹಾಯಧನ, ಮದುವೆ ವಯಸ್ಸಾದವರು ಯಾರನ್ನ ಮನೆ ಹತ್ರ ಬಂದಾಗ ಅವ್ರಿಗೆ ಏನೋ ಸಹಾಯ ಮಾಡೋದು, ಬಡ ಮಕ್ಕಳಿಗೆ ಮದುವೆ ಆದಾಗ ಅವ್ರಿಗೆ ಸಹಾಯ ಮಾಡೋದು, ಎಲ್ಲ ಥರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವರಿಗೆ ಇನ್ನು ಮುಂದೆ ಹೆಚ್ಚಿಗೆ ಸೇವೆ ಮಾಡೋಂಥ ಶಕ್ತಿ ಆ ಭಗವಂತ ಅವನು ಹಾರೈಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ ಕೊಡ್ತೀನಿ. ಸ್ನೇಹಿತರಿಗೆ ಪ್ರಾಣ, ದೇವರ ಭಕ್ತ, ನನ್ನ ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ಶ್ರೀಯುತ ಗೌರೀಶ್ ಅವರ 46ನೇ ಹುಟ್ಟುಹಬ್ಬದ ಮುಂಚಿತವಾಗಿ ಶುಭಾಶಯ ಕೋರುತ್ತಾ, ಅವರು ಹಮ್ಮಿಕೊಂಡಿರುವ ಎಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡು ಹುಟ್ಟುಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು 9 ಪಿಲ್ಲರ್ಸ್ ಪರವಾಗಿ ಶುಭಾಶಯ ಕೋರುತ್ತಿದ್ದೇನೆ.